ಮಂಡ್ಯದ ವಿಸಿ ನಾಲೆಗೆ ಕಾರೊಂದು ಪಲ್ಟಿಯಾಗಿದ್ದು ಮೂವರು ಮೃತಪಟ್ಟಿದ್ದಾರೆ. ಪಾಂಡವಪುರ ತಾಲೂಕಿನ ತಿಪ್ಪನಹಳ್ಳಿಯ ವಿಸಿ ನಾಲೆಯಲ್ಲಿ ನಡೆದಂತ ಘಟನೆ ಇದು. ಮಂಡ್ಯದ ವಿಸಿ ನಾಲೆಗೆ ಕಾರು ಪಲ್ಟಿಯಾಗಿ ಬಿದ್ದಿದೆ. ಕಾರ್ನಲ್ಲಿದ್ದ ಮೂವರು ಮೃತಪಟ್ಟಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ನಾಲೆಗೆ ಬಿದ್ದಿದೆ. ಮೂವರು ಮೃತಪಟ್ಟಿದ್ದಾರೆ. ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಕಾರ್ನಲ್ಲಿದ್ದ 4 ಜನರ ಪೈಕಿ ಒಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಮೂವರು ಮೃತಪಟ್ಟಿದ್ದಾರೆ. ಕಾರನ್ನ ಮೇಲಕ್ಕೆತ್ತೋದಕ್ಕೆ ಪೊಲೀಸರು ಮತ್ತು ಅಲ್ಲಿನ ಸ್ಥಳೀಯರು ಹರಸಾಹಸ ಪಡ್ತಿದ್ದಾರೆ. ಪಾಂಡವಪುರ ತಾಲೂಕಿನ ತಿಪ್ಪನಹಳ್ಳಿಯ ವಿಸಿ ನಾಲೆಯಲ್ಲಿ ನಡೆದಂತ ಘಟನೆ ಇದು. 4 ಜನ ಇದ್ರು ಕಾರ್ನಲ್ಲಿ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ನಾಲೆಗೆ ಬಿದ್ದಿದೆ. ಮೂವರು ಮೃತಪಟ್ಟಿದ್ದಾರೆ. ಒಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಕಾರ್ನಲ್ಲಿದ್ದ 4 ಪೈಕಿ ಕಾರ್ ಮೇಲಕ್ಕೆತ್ತೋದಕ್ಕೆ ಹರಸಾಹಸ ಪಟ್ಟರು. ಪಾಂಡವಪುರ ತಾಲೂಕಿನ ಶಿವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ. ಇಬ್ಬರನ್ನ ಮೇಲಕ್ಕೆತ್ತೋದಕ್ಕೆ ಅಲ್ಲಿನ ಸ್ಥಳೀಯರು ಇನ್ನಿಲ್ಲದ ಪ್ರಯತ್ನ ಪಟ್ಟಿದ್ದಾರೆ. 4 ಜನ ಇದ್ರು ಕಾರ್ನಲ್ಲಿ. ಒಬ್ಬನನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ಮೂವರು ಮೃತಪಟ್ಟಿದ್ದಾರೆ. ಕಾರನ್ನ ಮೇಲಕ್ಕೆತ್ತೋದಕ್ಕೆ ಒಂದು ಕಡೆ ಶತ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಇಬ್ರು ನಾಪತ್ತೆಯಾಗಿದ್ದಾರೆ. ಓರ್ವ ಮೃತಪಟ್ಟಿದ್ದಾನೆ. 4 ಜನ ಇದ್ರು ಕಾರಲ್ಲಿ. ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ಒಬ್ಬನ ದೇಹ ಸಿಕ್ಕಿದೆ. ಇನ್ನಿಬ್ರು ನಾಪತ್ತೆಯಾಗಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಂಡ್ಯದ ವಿಸಿ ನಾಲೆ ಇದು. ಕಾರ್ ಪಲ್ಟಿಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಈ ನಾಲೆಗೆ ಬಿದ್ದಿದೆ. ತಕ್ಷಣವೇ ಅಲ್ಲಿದ್ದಂತಹ ಸ್ಥಳೀಯರು ಮತ್ತು ಪೊಲೀಸರು ಸೇರಿ ಒಬ್ಬನನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಇನ್ನು ಮೂವರು ಮೃತಪಟ್ಟಿದ್ದಾರೆ. ಒಂದು ದೇಹ ಸಿಕ್ಕಿದೆ. ಇನ್ನು ಇಬ್ಬರಿಗಾಗಿ ಹುಡುಕಾಟ ನಡೆದಿದೆ. ಈ ನಾಲೆಯಿಂದ ಮೇಲಕ್ಕೆತ್ತೋದಕ್ಕೆ ಶತ ಪ್ರಯತ್ನ ನಡೆಸಿದ್ದಾರೆ ಸ್ಥಳೀಯರು. ಪಾಂಡವಪುರ ತಾಲೂಕಿನ ತಿಪ್ಪನಹಳ್ಳಿಯ ವಿಸಿ ನಾಲೆಯಲ್ಲಿ ನಡೆದಂತ ಘಟನೆ ಇದು. ಪೊಲೀಸರು ಮತ್ತು ಸ್ಥಳೀಯರು ಕಾರನ್ನ ಮೇಲಕ್ಕೆತ್ತೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಸಂಪರ್ಕದಲ್ಲಿದ್ದಾರೆ. ನಂದನ್, ಎಷ್ಟೊತ್ತಿಗೆ ಆಗಿರೋದು ಈ ಘಟನೆ? ಅಂದ್ರೆ ಏನಾಯ್ತಂತೆ? ಕಾರ್ ಪಲ್ಟಿ ಆಗೋದಕ್ಕೆ ಏನ್ ಕಾರಣ? ಎಷ್ಟು ಜನ ಇದ್ರು? ಎಷ್ಟು ಮೃತದೇಹವನ್ನ ಈಗ ಮೇಲಕ್ಕೆತ್ತಿದ್ದಾರೆ? ಏನಾಗ್ತಾ ಇದೆ? ಶ್ವೇತಾ, 12:30 1 ಗಂಟೆ ಸುಮಾರಿನಲ್ಲಿ ನಡೆದಂತಹ ಘಟನೆ ಇದು. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಬಳಿಯ ವಿಸಿ ನಾಲೆಯಲ್ಲಿ ದುರ್ಘಟನೆ ಕೂಡ ಸಂಭವಿಸಿರ್ತಕ್ಕಂಥದ್ದು. ಇತ್ತೀಚಿನ ವರ್ಷಗಳಲ್ಲಿ ವಿಸಿ ನಾಲೆ ಸಾಕಷ್ಟು ದುರಂತಗಳನ್ನ ನಡೆದಿದ್ದನ್ನ ನಾವು ಕಂಡಿದ್ವಿ. ಹಿಂದೆ ಬಸ್ ಕೂಡ ಬಿದ್ದಿತ್ತು. 30 ಜನ ಸಾವನ್ನಪ್ಪಿದ್ರು. ಅನಂತರದಲ್ಲಿ ಕಾರ್ಗಳು ಬಿದ್ದು ಸಾಕಷ್ಟು ಸಾವು ನೋವುಗಳಾಗಿತ್ತು. ಅನಂತರದಲ್ಲಿ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಆಕ್ಸಿಡೆಂಟ್ ಸ್ಪಾಟ್ ಗಳನ್ನ ಗುರುತುವಂತ ಕೆಲಸ ಮಾಡಿ ಅಲ್ಲಿ ತಡೆಗೋಡೆಗಳನ್ನ ನಿರ್ಮಿಸುವಂತ ಕೆಲಸಗಳು ಕೂಡ ಆಗಿತ್ತು. ಅದಾದ್ರೂ ಸಹ ಇವತ್ತು ಈ ದುರ್ಘಟನೆ ಮಾಚಹಳ್ಳಿ ಬಳಿಯ ವಿಸಿ ನಾಳೆ ಬಳಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಪಾಂಡವಪುರದಿಂದ ಮಂಡ್ಯಕ್ಕೆ ಬರ್ತಾ ಇದ್ರು ಕಾರ್ನಲ್ಲಿ 4 ಜನ ಇದ್ರು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಮಂಡ್ಯದ ಹಾಲಹಳ್ಳಿಯ ಸ್ಲಂ ನಿವಾಸಿಗಳು ಅಂತ ಹೇಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ವಿಸಿ ನಾಲೆ ಪಕ್ಕದ ರಸ್ತೆ ಏನಿದೆ ಅದು ಬಹಳಷ್ಟು ಕಿರಿದಾದಂತಹ ರಸ್ತೆ. ಅಲ್ಲಿ ಅವರು ಆ ವಿಸಿ ನಾಲೆಯನ್ನ ಬಳಸಿ ಬರುವಂತಹ ಸಂದರ್ಭದಲ್ಲಿ ಕಾರು ಸ್ವಲ್ಪ ವೇಗವಾಗಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ನೇರವಾಗಿ ಆ ವಿಸಿ ನಾಲೆಗೆ ಬಿದ್ದಿರ್ತಕ್ಕಂಥದ್ದು. ತತ್ಕ್ಷಣವೇ ಸ್ಥಳೀಯರು ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡಿದ್ರು ಕೂಡ ಓರ್ವನ ರಕ್ಷಣೆ ಆಗಿದೆ. ಮತ್ತೋರ್ವನ ಮೃತದೇಹ ಕೂಡ ಸಿಕ್ಕಿರ್ತಕ್ಕಂಥದ್ದು. ಕಾರು ಮತ್ತೆ ಮತ್ತಿಬ್ಬರು ನಾಪತ್ತೆ ಆಗಿರ್ತಕ್ಕಂಥದ್ದು. ಸದ್ಯ ಅವರನ್ನ ಹೊರತೆಗೆಯುವಂತ ಪ್ರಯತ್ನಗಳು ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಪೊಲೀಸರೆಲ್ಲರೂ ಕೂಡ ಬಂದಿದ್ದಾರೆ. ಈಗ ಓರ್ವನ ರಕ್ಷಣೆ ಏನಾಗಿದೆ, ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡುವಂತ ಕೆಲಸಗಳಾಗ್ತಾ ಇದ್ರೆ ಮತ್ತಿಬ್ರು ಮತ್ತೆ ಕಾರ್ ಕೂಡ ನಾಪತ್ತೆ ಆಗಿರ್ತಕ್ಕಂಥದ್ದು. ಅದನ್ನ ಹುಡುಕಾಡುವಂತ ಎಲ್ಲಾ ಕೆಲಸಗಳು ಕೂಡ ಈಗ ಆಗ್ತಾ ಇರ್ತಕ್ಕಂಥದ್ದು. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.